ಮದುವೆಯ ನಂತರ ಪತ್ನಿ ರಶ್ಮಿಕಾ ಮಂದಣ್ಣಗೆ ವಿಜಯ್ ದೇವರಕೊಂಡ ಮೊದಲ ಬರ್ತ್ಡೇ ಸರ್ಪ್ರೈಸ್. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರಿಗೆ ಈ ಬಾರಿಯ ಹುಟ್ಟುಹಬ್ಬ ಅಂದರೆ ಏಪ್ರಿಲ್ 5ನೇ ತಾರೀಕು ಅತ್ಯಂತ ವಿಶೇಷವಾದದ್ದು. ಕಾರಣ ಇದು ಅವರ ಮದುವೆಯ ನಂತರದ ಮೊದಲ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಪತ್ನಿ ರಶ್ಮಿಕಾ ಮಂದಣ್ಣಗೆ ಪತಿ ವಿಜಯ್ ದೇವರಕೊಂಡ ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ. 30ನೇ ವಸಂತಕ್ಕೆ ಕಾಲಿಟ್ಟ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ. ಮದುವೆಯ ನಂತರ ರಶ್ಮಿಕಾಗೆ ಪತಿ ದೇವರಕೊಂಡ ಅವರಿಂದ ಮೊದಲ ಬರ್ತ್ಡೇ ವಿಶ್. ಐ ಲವ್ ಯು ಜಯಮ್ಮ ಎಂದು ವಿಶ್ ಮಾಡಿದ ದೇವರಕೊಂಡ. ನ್ಯಾಷನಲ್ ಕ್ರಶ್ ಎಂದೇ ಖ್ಯಾತಿಯಾಗಿರುವ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಅವರದು ನಿನ್ನೆ ಅಂದರೆ ಏಪ್ರಿಲ್ 5ನೇ ತಾರೀಕು ತಮ್ಮ 30ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದರು. ಈ ವಿಶೇಷ ದಿನದಂದು ಅಭಿಮಾನಿಗಳು, ಸಹನಟರು ಹಾಗೂ ಚಿತ್ರರಂಗದ ಗಣ್ಯರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಮಾತ್ರ ವಿಜಯ್ ದೇವರಕೊಂಡ ಅವರ ವಿಶ್. ಪತ್ನಿ ರಶ್ಮಿಕಾ ಅವರ ಹುಟ್ಟುಹಬ್ಬಕ್ಕಾಗಿ ದೇವರಕೊಂಡ ಅವರು ವಿಶೇಷ ಆಡಿಯೋ ಹಾಗೂ ಅದಕ್ಕೆ ನೀಡಿದ ಐ ಲವ್ ಯು ಜಯಮ್ಮ ಕ್ಯಾಪ್ಷನ್ ಈಗ ಭಾರಿ ವೈರಲ್ ಆಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ವಿಜಯ್ ಹಾಗೂ ದೇವರಕೊಂಡ ಅವರು ಸುದ್ದಿಯಲ್ಲಿದ್ದಾರೆ. ಫೆಬ್ರವರಿ 26ರಂದು ಅದ್ದೂರಿಯಾಗಿ ವಿವಾಹ ಕೂಡ ಆಗಿದ್ರು. ಮದುವೆಯ ನಂತರ ರಶ್ಮಿಕಾ ಮಂದಣ್ಣ ತಮ್ಮ ಪತಿ ಜೊತೆಗೆ ಆಚರಿಸಿಕೊಳ್ತಾ ಇರುವಂತಹ ಮೊದಲ ಹುಟ್ಟುಹಬ್ಬ ಇದು. ಹೀಗಾಗಿ ರಶ್ಮಿಕಾ ಮಂದಣ್ಣ ಹುಟ್ಟುಹಬ್ಬಕ್ಕೆ ವಿಜಯ್ ದೇವರಕೊಂಡ ಅವರು ತಮ್ಮ ಮುಂಬರುವ ರಣಬಾಲಿ ಸಿನಿಮಾದ ಬಿಹೈಂಡ್ ದಿ ಸೀನ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಜಯಮ್ಮ ಎಂಬ ಪಾತ್ರಕ್ಕಾಗಿ ಸಿದ್ಧವಾಗುತ್ತಿರುವಂತಹ ದೃಶ್ಯಗಳಿವೆ. ವಿಡಿಯೋ ಹಂಚಿಕೊಂಡ ವಿಜಯ್ ದೇವರಕೊಂಡ ಐ ಲವ್ ಯು ಜಯಮ್ಮ ಎಂದು ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ. ಶೇರ್ ಮಾಡಿಕೊಂಡಿರುವ ವಿಡಿಯೋದಲ್ಲಿ ರಶ್ಮಿಕಾ ಮಂದಣ್ಣ ಅವರು ತಮ್ಮ ಗ್ಲಾಮರ್ ಇಮೇಜಸ್ ಬಿಟ್ಟು ಅಪ್ಪಟ ಹಳ್ಳಿ ಹುಡುಗಿಯಂತೆ ಕಾಣಿಸ್ಕೊಂಡಿದ್ದಾರೆ. ರಣಬಲಿ ಸಿನಿಮಾದಲ್ಲಿ ಅವರು ಜಯಮ್ಮ ಎಂಬ ಪ್ರಬಲ ಗ್ರಾಮೀಣ ಮಹಿಳೆಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಡಿಯೋದಲ್ಲಿ ರಶ್ಮಿಕಾ ಮಂದಣ್ಣ ಸಾಂಪ್ರದಾಯಿಕ ಸೀರೆ, ದೊಡ್ಡ ಬೊಟ್ಟು, ಆಭರಣಗಳನ್ನು ಧರಿಸಿ ಪಾತ್ರಕ್ಕೆ ಜೀವವನ್ನು ಕೊಟ್ಟಿದ್ದಾರೆ. ಈ ಚಿತ್ರತಂಡವು ರಶ್ಮಿಕಾ ಅವರಿಗೆ ಹೂಗುಚ್ಛ ನೀಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿರುವುದು ಮತ್ತು ಅವರ ಸಿನಿಮಾ ಲುಕ್ ಬಗ್ಗೆ ಡಿಸ್ಕಸ್ ಮಾಡುತ್ತಿರುವ ದೃಶ್ಯಗಳು ನಾವು ನೋಡಬಹುದು. ಗೀತಾ ಗೋವಿಂದಂ, ಡಿಯರ್ ಕಾಮ್ರೇಡ್ ಸಿನಿಮಾಗಳ ನಂತರ ಈ ಜೋಡಿ ರಣಬಲಿ ಸಿನಿಮಾದ ಮೂಲಕ ಮತ್ತೆ ಒಂದಾಗ್ತಾ ಇದೆ. ಈ ಜೋಡಿಯನ್ನ ಮತ್ತೆ ತೆರೆ ಮೇಲೆ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.